accountancy. Yes, we had completed with the certain topics, that is concepts. The further concepts will be discussed in this video or else this session. So we'll move ahead. That is, the next concept is consistency concept. Consistency concept. Yes. So what is this consistency concept? Here, yes, the accounting information provided by an financial statement will be helpful. Yes, that we know already in this first chapter, and even as we are in the second chapter, we used to tell that whatever accounting, that is whatever we record in a books of account, the main reason is to prepare a financial statement. Yes, so this financial statement is an accounting information for those who are in need. Yes, definitely the users, right? So that financial information should be very correct and true, right? So here, and whatever the information is drawing, yes, ಅದೇನು ಇನ್ಫಾರ್ಮೇಷನ್ ನಮ್ಗೆ ಸಿಗ್ಲಿಕ್ಕದ ಆ ರಿಸಲ್ಟ್ ಏನಾಗಿರ್ತದೆ ನಮಗೆ ಕನ್ಕ್ಲೂಷನ್ ಆಗಿರ್ತದೆ. ಎದಕ್ಕೆ ಕನ್ಕ್ಲೂಷನ್ ಆಗಿರ್ತದೆ ಅಂದ್ರೆ ನಾಟ್ ಓನ್ಲಿ ಏನು ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಈಗ ಸಿಗ್ಲಿಕ್ಕದ, ವಾಟ್ ಎವರ್ ದ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಈಸ್ ಡ್ರಾಯಿಂಗ್, ದಟ್ ಈಸ್ ಅನ್ ಕನ್ಕ್ಲೂಷನ್, ನೋ ಡೌಟ್ ದಟ್ ಈಸ್ ಅನ್ ರಿಸಲ್ಟ್. So that we can interpret, what we can interpret, whether a financial position of that particular company is increasing or decreasing, whether there is an profit or whether there is an loss. ಅದನ್ನು ಇಂಟರ್ಪ್ರಿಟ್ ಮಾಡಲಿಕ್ಕೆ ನಾವು ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನು ಹಾಕ್ತೀವಿ. ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇನ್ಫಾರ್ಮೇಷನ್ ರೂಪದಲ್ಲಿ ನಮಗೆ ಸಿಗ್ತದೆ. ಎಸ್, ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್, ಅಷ್ಟೇ ಅಲ್ಲ, ಈವನ್ ಇಲ್ಲೇ ಆ ಒಂದು ಆರ್ಗನೈಸೇಷನ್ ಈಗ ಫೈನಾನ್ಷಿಯಲ್ ಪೊಸಿಷನ್ ಏನಾಗಿದೆ ಅನ್ನೋದು ಅಷ್ಟರ ಸಂಬಂಧ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಹಾಕೋದಿಲ್ಲ. But there is another one thing, that is inter-firm ಅಥವಾ what we call it as inter-period comparison ನಾವು ಮಾಡ್ತೀವಿ. ಹೆಂಗಂದ್ರೆ ಈಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನು ಪ್ರಿಪೇರ್ ಮಾಡಿದ್ವಿ. ಈ ವರ್ಷ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನು ಪ್ರಿಪೇರ್ ಮಾಡಿದ್ವಿ. ವಿ ಹ್ಯಾವ್ 2 ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಲಾಸ್ಟ್ ಇಯರ್ ಆಸ್ ವೆಲ್ ಆಸ್ ಕರೆಂಟ್ ಇಯರ್. ಸೊ ವಿ ವಿಲ್ ಅನಲೈಸ್ ಇಟ್. ನಾವು ಅದನ್ನು ಏನು ಮಾಡ್ತೀವಿ, ಅಗೇನ್ ಆ ಇನ್ಫಾರ್ಮೇಷನ್ ತಗೊಂಡು ಅನಲೈಸ್ ಮಾಡ್ತೀವಿ, ಇಂಟರ್ಪ್ರಿಟ್ ವಿಶ್ಲೇಷಣವನ್ನು ನಾವು ಮಾಡ್ತೀವಿ. ವೆದರ್ ದ ಲಾಸ್ಟ್ ಇಯರ್ ಪ್ರಾಫಿಟ್ ಈಸ್ ಓಕೆ ವಿತ್ ಕಂಪ್ಯಾರೇಬಲ್ ವಿತ್ ದಿಸ್ ಕರೆಂಟ್ ಇಯರ್. ಎಸ್, ಸೊ ವೆದರ್ ಇಟ್ ಈಸ್ ಆನ್ ಇನ್ಕ್ರೀಸಿಂಗ್, ವೆದರ್ ಇಟ್ ಈಸ್ ಆನ್ ಡಿಕ್ರೀಸಿಂಗ್, ಇಸ್ ದೇರ್ ಎನಿ ಥಿಂಗ್ ಟು ಬಿ ಚೇಂಜ್ಡ್. ಎಸ್, ಲಾಸ್ಟ್ ಇಯರ್ ಏನು ಮಾಡಿದ್ವಿ, ಅದಕ್ಕೆ ಇನ್ನೂ ಸ್ಟಿಲ್ ವಿ ನೀಡ್ ಟು ಆನ್ ಇಂಪ್ರೂವ್ಮೆಂಟ್. ಸೊ ಫಾರ್ ದ್ಯಾಟ್ ಇಂಪ್ರೂವ್ಮೆಂಟ್ ವಾಟ್ ಆ್ಯಂಡ್ ಆಲ್ ಥಿಂಗ್ಸ್ ಶುಡ್ ಬಿ ಡನ್. ಸೊ ಇಲ್ಲೇ ಆ ಒಂದು ಕೆಲಸವನ್ನು ಮಾಡಲಿಕ್ಕೆ ಈ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡ್ತಾರೆ. ಈ ಇನ್ಫಾರ್ಮೇಷನ್ ಇಸ್ ವೆರಿ ನೆಸೆಸರಿ. ಎಸ್, ಸೊ ಇದನ್ನು ನಿಮಗೆ ಹೇಳಿದೆ. ಆ್ಯಂಡ್ ಹೌ ಇಟ್ ಈಸ್ ಇಂಪಾರ್ಟೆಂಟ್ ಟು ದಿಸ್ ಕನ್ಸಿಸ್ಟೆನ್ಸಿ ಕಾನ್ಸೆಪ್ಟ್ ಈಸ್ whenever we record our transactions in the books of accounts, yes, and finally that accounting transactions, what and all the transactions are there, that will be helpful, yes, to prepare financial statement, and that financial statement will be again helpful to analyze, not only for inter-period time, that is last year, yes, to this year, what and all the things has been happened, we can compare it. Comparison can also be done with that inter-firm. Yes, inter-firm in the sense, ಇನ್ನೊಂದು ಕಂಪ್ನಿ ಫರ್ಮ್ ಏನು ಮಾಡಿತ್ತು, ಈ ಫರ್ಮ್ ಏನು ಮಾಡಿದ, ಫರ್ಮ್ ಇನ್ ದ ಸೆನ್ಸ್ ಆಫ್ ಕಂಪನಿ ಆರ್ಗನೈಸೇಷನ್, ಆಸ್ ಐ ಸೆಡ್ ಯು ಬಿಫೋರ್. ಸೊ ಇವಕ್ಕೆಲ್ಲ ಹೆಲ್ಪ್ ಆಗ್ತದೆ. ಹೀಗಾಗಿ ಇಲ್ಲಿ ಏನು ಮಾಡಿರಬೇಕು, ಆರ್ಗನೈಸೇಷನ್ ಒಂದ ಪಾಲಿಸೀಸ್ ಅಥವಾ ಒಂದ ರೂಲ್ಸನ್ನು ಆಪ್ಟ್ ಮಾಡಿರಬೇಕು. their consistency concept, what it is, what and all the things has been recorded, that should not be changed. Andre whatever the policies, right, principles ಏನಿರ್ತಾವಲ್ಲ ಅವೆಲ್ಲ ಏನಿರಬೇಕು, it should be unchanged, shouldn't be changed year after year, because it will be a trouble to an accounting. Yes, this year we have taken a policy or else principle or else method, ಯಾವುದೋ ಒಂದು ಮೆಥಡ್ ಅನ್ನು ನಾವು ಬೇರೆ ತಗೊಂಡಿವಿ, ನೆಕ್ಸ್ಟ್ ಇಯರ್ ಮೆಥಡ್ ಬೇರೆ ತಗೊಂಡ್ಬಿಟ್ರೆ ಇಟ್ ವಿಲ್ ಬಿ ಆನ್ ಸ್ಕ್ರಬಲ್ ಇನ್ ದ ಮೈಂಡ್ ಆಫ್ ಆನ್ ಅಕೌಂಟೆಂಟ್, ವಿಚ್ ಮೆಥಡ್ ಟು ಬಿ ಅಡಾಪ್ಟೆಡ್. ಸೊ ಇಲ್ಲೇನು ಹೇಳ್ತಾರೆ, ಒಂದು ಮೆಥಡ್ ಆರ್ಗನೈಸೇಷನ್ ಆಪ್ಟ್ ಮಾಡ್ಲಿಕ್ಕೆ ಅಥವಾ ರೆಕಾರ್ಡ್ ಮಾಡ್ಲಿಕ್ಕೆ ಅಂತಂದ್ರೆ ಅದನ್ನು ಇಯರ್ಲಿ ಇಟ್ ಶುಡ್ ಬಿ ಸೇಮ್. ದ್ಯಾಟ್ ಎಕ್ಸ್ಪ್ಲೇನ್ಸ್ ದ ಕನ್ಸಿಸ್ಟೆನ್ಸಿ ಕಾನ್ಸೆಪ್ಟ್. Yes, so this is about the consistency concept, and next we'll move further, that is conservatism concept. Conservatism
concept. So here, what is this conservatism concept is, it is also called as prudence, concept of prudence, or as principle of playing safe, principle of playing safe. So what is this playing safe? Playing safe in the sense ಆಟ ಆಡೋದು ಕೇರ್ಫುಲ್ ಆಗಿ ಆಟ ಆಡೋದಂತಲ್ಲ, ಇಲ್ಲಿ ವಾಟ್ ಎವರ್ ದ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಸ್ ಹ್ಯಾಸ್ ಬೀನ್ ರೆಕಾರ್ಡೆಡ್. ಎಸ್ ಡೆಫಿನೆಟ್ಲಿ ನಾವೆಲ್ಲ ಏನು ರೆಕಾರ್ಡ್ ಮಾಡ್ತೀವಿ, ಅಕೌಂಟ್ಸ್ ಏನು ಟ್ರಾನ್ಸಾಕ್ಷನ್ಸ್ ಆಗಿದೆ, ದ್ಯಾಟ್ ವಿ ವಿಲ್ ರೆಕಾರ್ಡ್ ಇನ್ ವಿಚ್ ಬುಕ್, ದಟ್ ಈಸ್ ಇನ್ ಅಕೌಂಟೆನ್ಸಿ ಬುಕ್, ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಒಳಗೆ ನಾವು ರೆಕಾರ್ಡ್ ಮಾಡ್ತೀವಿ. ಸೊ ರೆಕಾರ್ಡ್ ಮಾಡ್ಬೇಕಂತಂದ್ರೂ ಇಲ್ಲಿ ಹೆಂಗಿರ್ಬೇಕಂತಂದ್ರೆ ಸೇಫ್ ಆಗಿ ರೆಕಾರ್ಡ್ ಮಾಡಬೇಕು. ಸೊ ಇದನ್ನು ಇನ್ನೂ ಎಲಾಬ್ರೇಟ್ ಆಗಿ ವಿಲ್ explain you with an example, right? Yes, so that is in 2018 when the debtor was it? Who is a debtor? Buyer of goods. ನಮ್ಮ ಕಡೆಯಿಂದ goods ಅನ್ನ ಪರ್ಚೇಸ್ ಮಾಡಿರ್ತಾನೆ, ಕ್ರೆಡಿಟ್ ಬೇಸಿಸ್ ಗೆ ಪರ್ಚೇಸ್ ಮಾಡಿರ್ತಾನೆ. ಸೊ ಇನ್ನೂ ಒಂದು goods ಅನ್ನ ಕ್ರೆಡಿಟ್ ಬೇಸಿಸ್ ಗೆ ಪರ್ಚೇಸ್ ಮಾಡಿರ್ತಾನೆ, goods on credit basis. Yes, 5,000. So he need to give an amount of rupees 5,000. So what he tells, right now I don't have a money, so after some time I will pay you, maybe in 2020. Yes, this is of 2 years back, and in 2020 we wait for him and he doesn't give any kind of amount, that is 5,000 he doesn't give. So ಅಲ್ಲಿ ಏನಾಗ್ಬಿಡ್ತದ, ನಮಗೆ ಲಾಸ್ ಆಗ್ಬಿಡ್ತದೆ. ಈಗ ನಾವು ಕೊಡಂಗೇನೆ ಇಲ್ಲ, ಯಾಕೆ ಕೊಡಂಗಿಲ್ಲ, ಕೊಡಬೇಕಿತ್ತು ನಾವು 5,000. ಅವ ಹೇಳಿದ ಏನು ಹೇಳಿದ, I will pay you the 5,000 in 2020. Because of some issues I am unable to pay the 5,000 rupees. So in 2020 I will pay you an amount. So in that time, what the company, that is an organization who has given a goods on a credit basis to a debtor, ಅವ್ರು ಏನು ಮಾಡ್ತಾರೆ ಅಂತಂದ್ರೆ ನೋಡ್ತಾರೆ 5,000 rupees ವೆದರ್ ಆ ಡೇಟರ್ 2020 ಒಳಗೆ ಕೊಡುವಂಥ ಕೆಪಾಸಿಟಿ ಅದನ್ನೋ ಇಲ್ಲೋ ಅಲ್ಲ ಅನಲೈಸ್ ಮಾಡಿದ್ಮೇಲೆ ಮಾರ್ಕೆಟಿಂಗ್ ಕಂಡೀಷನ್ ನೋಡಿದ್ಮೇಲೆ ದೆನ್ ಇಟ್ ಕೇಮ್ ಟು ನೋ ದ್ಯಾಟ್ ಅವನ ಕಡೆ ಅಷ್ಟು ಕೊಡೋಷ್ಟು ಅಮೌಂಟ್ ಇಲ್ಲ. ಹಿ ಡಸಂಟ್ ಹ್ಯಾವ್ ದ ಅಮೌಂಟ್ ಟು ಪೇ ಬಿಕಾಸ್ ಹೀಸ್ ಕಂಪನಿ ಈಸ್ ಡಿಕ್ರೀಸಿಂಗ್. ಅವ್ನು ಏನು ವ್ಯಾಲ್ಯೂ ಇದ್ದ ಆ ಕಂಪ್ನಿದ ಮಾರ್ಕೆಟ್ ಒಳಗೆ ಅದು ಡಿಕ್ರೀಸ್ ಆಗತ್ತೈತಿ, ಡೆಫಿನೆಟ್ಲಿ ಇಟ್ ವಿಲ್ ಬಿ ಆನ್ ಲಾಸ್. ಅವ್ನ ತಲೆ ಒಳಗೆ ಕುಂದ್ಬಿಡ್ತದೆ, ಯಾವುದೋ ಆರ್ಗನೈಸೇಷನ್ ಪಾಯಿಂಟ್ ಆಫ್ ವ್ಯೂ ಹೇಳಿಕತ್ತೀನಿ, ಅಲ್ಲಿ ಅವ್ನ ತಲೆ ಒಳಗೆ ಕುಂದ್ಬಿಡ್ತದೆ, ಇಲ್ಲೇ ಪೇ ನನಗೆ ಅಮೌಂಟ್ ಏನು ಬರಬೇಕಿತ್ತು ಡೆಟರ್ ಕಡೆ ಅಂತ, ದ್ಯಾಟ್ ಅಮೌಂಟ್ ವಿಲ್ ನಾಟ್ ಕಮ್. ಸೊ ಹಿಯರ್ ವಾಟ್ ದ ಆರ್ಗನೈಸೇಷನ್ ಡೂ ಹಿಯರ್, ದುಡ್ಡಂತೂ ಕೊಟ್ಬಿಟ್ಟಿನಿ, ಲಾಸ್ ಆಗಿಬಿಡ್ತದೆ, ಅಲ್ಲಿ ಅದೇನೋ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಹಾಕಿರ್ತೀವಲ್ಲ ಅಲ್ಲೇ ಇಂಬ್ಯಾಲೆನ್ಸ್ ಆಗಿಬಿಡ್ತದೆ. ಸೊ ಇದಕ್ಕಾಗಿ ಏನು ಮಾಡ್ತಾರೆ, ಹಿಂಗೆ ಪ್ರಾಬ್ಲಮ್ಸು ಆಗ್ತಿರ್ತಾವೆ ಆರ್ಗನೈಸೇಷನ್ಸ್ ಕಂಪ್ನಿ ಒಳಗೆ. ಸೊ ಈ ಓನರ್ ಅಥವಾ ಈ ಒಂದು ಆರ್ಗನೈಸೇಷನ್ ಏನು ಮಾಡ್ತದೆ, ಸರ್ಟನ್ ಪ್ರೊವಿಷನ್ಸ್ ಅಂತ ಇಟ್ಟಿರ್ತದೆ. ಏನು ಮಾಡಿರ್ತದೆ, ಪ್ರೊವಿಷನ್ಸ್ ಆ್ಯಂಡ್ ಆರ್ ಎಸ್ ರಿಸರ್ವ್ ಅಂತ ಇಟ್ಟಿರ್ತದೆ, ಒಂದಿಷ್ಟು ಉಳಿತಾಯ ಗಳಿಕೆಗಳನ್ನು ಇಡ್ತದೆ. ಏನು ಮಾಡ್ತೀವಿ, ಹಿಂಗೆಲ್ಲ ಅಮೌಂಟ್ ಬರ್ತಿರಂಗಿಲ್ಲಲ್ಲ, ಯಾವ್ದು ಅಮೌಂಟ್ ಬರಬೇಕು ಆ ಅಮೌಂಟ್ ಬರೋಂಗಿಲ್ಲಲ್ಲ, ಅದಕ್ಕೆ ನಾವು ಬ್ಯಾಡ್ ಡೆಟ್ಸ್ ಅಂತ ಇದ್ದೀವಿ. ಫಾರ್ ದ್ಯಾಟ್ ವಿ ಕಾಲ್ ಇಟ್ ಆಸ್ ಬ್ಯಾಡ್ ಡೆಟ್ಸ್. ಫರ್ದರ್ ಯು ವಿಲ್ ಸ್ಟಡಿ, ಲೈಕ್ ಐ ಆಮ್ ಟೆಲಿಂಗ್ ಯು ಪೀಪಲ್, ಯಾರು ಹಿಯರ್ the goods has been sold for credit basis, to whom the goods has been sold for a credit basis, that is a debtor, right? And he need to pay an amount, but suddenly he doesn't pay that particular amount and that amount will be a loss for us. Yes, that is called as bad debt. And now what the organization should do here, it should set at provisions, that is the amount which has not been come, that is which the amount hasn't come, that we will keep certain provisions. ಇಲ್ಲಿ ಏನು ಮಾಡ್ತಾರೆ, ಇಲ್ಲೇ ಯಾರು ನಾವು ಉದ್ರಿಲೆ ಏನು ಗುಡ್ಸನ್ನು ಮಾರಿರ್ತೀವಿ, ಯಾರಿಗೆ ಮಾರಿರ್ತೀವಿ ಅವರು ಅದನ್ನು ಪರ್ಚೇಸ್ ಮಾಡ್ತಾರೆ, ಅವ್ರಿಗೆ ನಾವು ಏನಂತ ಕರಿತೀವಿ, ಡೆಟರ್ಸ್ ಅಂತ ಕರಿತೀವಿ, ಬಾಯರ್ ಆಫ್ ಗುಡ್ಸ್. ಅವ್ರು ರೊಕ್ಕ ಕೊಡಬೇಕಿರ್ತದೆ, ಮುಂದೆ ಕೊಡ್ತೀನಿ ಅನ್ಕೊಂತ ಬರ್ತಾರೆ, ಬಟ್ ಅವ್ರು ಆ ಅಮೌಂಟನ್ನು ಪೇನ ಮಾಡಂಗಿಲ್ಲ. ಸೊ ಪೇ ಮಾಡಂಗಿಲ್ಲ ಅಂದಮೇಲೆ ಅದು ಯಾರಿಗೆ ಪ್ರಾಬ್ಲಮ್ ಬಿದ್ಬಿಡ್ತದೆ, ಆರ್ಗನೈಸೇಷನಿಗೆ ಪ್ರಾಬ್ಲಮ್ ಬಿದ್ಬಿಡ್ತದೆ. ಸೊ ಆರ್ಗನೈಸೇಷನ್ ಇದಕ್ಕಾಗಿ ಏನು ಮಾಡಬೇಕು, ಆ 5,000 ಏನು ಬರಂಗಿಲ್ಲೋ ಅದನ್ನು ಅವರು ಪ್ರೊವಿಷನ್ಸ್ ಅಂತ ತಿಳ್ಕೊಂಡಿರ್ಬೇಕು. ತಾನಾಗಿ ಖುದ್ದು ತನ್ನ ಪಾಕೆಟ್ನಾಗಿ ತೆಗೆದ್ರೆ ಇದೆ 5,000 rupees, 5,000 ಪ್ರೊವಿಷನ್ಸ್ ಅಥವಾ ರಿಸರ್ವ್ಸ್ ಅಂತ ಹೇಳಿ ಅವರ ತೆಗೆದಿಟ್ಕೊಂಡಿರ್ಬೇಕು. ದುಡ್ಡು ಬಂತು ಫೈನ್, ಚಲೋ. ಬರಲಿಲ್ಲ ಅಂತಂದ್ರೆ ಈ ಟೈಪ್ ಒಂದು ಅಸಂಪ್ಷನ್ ಮಾಡ್ಕೊಂಡ ವಾಟ್ ದ ಆರ್ಗನೈಸೇಷನ್ ಡೂ ಹಿಯರ್, ಇಟ್ ಕೀಪ್ಸ್ 5,000 ಆಸ್ ಅ ಪ್ರೊವಿಷನ್ಸ್. ಆ್ಯಂಡ್ ಹೌ ದಿಸ್ 5,000 ವಿಲ್ ಕಮ್, ಏನೋ ಒಂದು 2018 ಒಳಗೆ, ಇನ್ 2018 ಅಲ್ಲೇನೋ ಒಂದು ಪ್ರಾಫಿಟ್ ಆಗ್ಯದ, ಪ್ರಾಫಿಟ್ ಎಷ್ಟಾಗ್ಯದ, 50,000 ಪ್ರಾಫಿಟ್ ಆಗಿದೆ. ಇಲ್ಲಿ ದುಡ್ಡು ಬರಂಗಿಲ್ಲ ಅಂತೇಳಿ ನಮಗೆ
ಗೊತ್ತಾಗ್ಬಿಟ್ಟಿದ್ರಿ 5000. ಅವಾಗ ಏನು ಮಾಡ್ತಾರೆ ಅವ್ರ ಇದ್ರೊಳಗಿನ ಒಂದು 5000 ರೂಪೀಸ್ ತಗೊಂಡ ಪ್ರೊವಿಷನ್ಸ್ ಅಥವಾ ರಿಸರ್ವ್ಸ್ ಅಂತ ಹೇಳಿ ತೆಗೆದು ಇಟ್ಬಿಡ್ತಾರೆ. ಆಮೇಲೆ ಆರ್ಗನೈಸೇಷನ್ ಒಳಗೆ ಆ ಪ್ರಾಫಿಟ್ ಎಷ್ಟು ಅಂತ ತೋರಿಸ್ತಾರೆ 45,000 ಅಂತ ತೋರಿಸ್ತಾರೆ. ಕ್ಲಿಯರ್? ಯಾಕೆ ಏನು ತೋರಿಸ್ತಾರೆ ಅಂತಂದ್ರೆ ಈ ಲಾಸ್ ಆಗ್ತಿರ್ತೈತಿ, ಈಗ ಬ್ಯಾಲೆನ್ಸ್ ಮಾಡಬೇಕು, ಆ ಬರೋ ದುಡ್ಡು ಬರೋದೇ ಇಲ್ಲ. ಎಸ್, ಸೊ ಇಂಥ ಪ್ರಾಬ್ಲಮ್ಸ್ ಇದ್ವು ಅಂತಂದ್ರೆ ಇಲ್ಲಿ ಎಲ್ಲೋ ಒಂದು ಪ್ರಾಫಿಟ್ ಬರ್ತೈತಿ, ಆ ಪ್ರಾಫಿಟ್ ನಾನು ಒಂದು 5,000 ರೂಪಾಯಿ ತೆಗೆದ ಅವ್ರಿಗೆ ಒಂದು ಪ್ರೊವಿಷನ್ಸ್ ಅಂತ ತೆಗೆದಿರ್ತಾರೆ. ಡೆಟರ್ ಕೊಡೋದಿತ್ತು, ಅಲ್ಲಿ ಪ್ರೊವಿಷನ್ ಸಂಬಂಧ ಇಟ್ಟಿವಿ, ಕೊಟ್ಟ ಈ ದುಡ್ಡು ಇಟ್ ವಿಲ್ ಗೆಟ್ ಪ್ರಾಫಿಟ್ ಫಾರ್ ಅಸ್. If it doesn't give, the debtor doesn't give that particular amount, then what we will do to balance those things, we'll keep it as a provisions, and after that particular date, the date has been finished, complete ಆಗಿದೆ date, ಆ ಟೈಮಿಗೆ ದುಡ್ಡು ಕೊಡಲಿಲ್ಲ ಅಂತಂದ್ರೆ ಆ ದುಡ್ಡು ತಗೊಂಡು ನಾವು ಇದ್ರೊಳಗೆ ಹಾಕೋದು. So that recording of transactions will be easy for us. ಏನಾದ್ರು ನಾವು ನೆನಪಾಗ್ಬಿಡ್ತೀವಿ, again it will be issues to an accounting. ಎಲ್ಲಿಂದ ದುಡ್ಡು ಬರಬೇಕಿತ್ತು, ಏನು ಬರಬೇಕಿತ್ತು, ಹಿಂಗೆ ಮಾಡ್ಬಿಡ್ತಾರೆ. So this is about the conservatism concept, that is playing safe. ಏನೋ ಒಂದು ರೆಕಾರ್ಡ್ ಮಾಡಲಿಕ್ಕೆ ಅಂದರೆ ನಾವು ಸೇಫ್ ಆಗಿ ಪ್ಲೇ ಮಾಡಿ. ಸೊ ಹೆಂಗೆ ಸೇಫ್ ಆಗಿ ಪ್ಲೇ ಮಾಡಬೇಕು ವಿತ್ ಅನ್ ಎಕ್ಸಾಂಪಲ್ ಐ ಹ್ಯಾವ್ ಎಕ್ಸ್ಪ್ಲೇನ್ ಯು ಪೀಪಲ್. ಎಸ್, ಸೊ ನೆಕ್ಸ್ಟ್ ವಿಲ್ ಮೂವ್ ಅಹೆಡ್, ದಟ್ ಈಸ್ ಮೆಟೀರಿಯಲ್ ಕಾನ್ಸೆಪ್ಟ್. So next concept is materiality concept. So what is this materiality concept? Here materiality concept ಅಂತಂತಂದ್ರೆ yes, ಈಗ ಏನು ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನು ಹಾಕ್ತೀವಿ, that is an information for us, right? Yes, and that information is analyzed to whom? To the users. Yes, so ಆ ಯೂಸರ್ಸಿಗೆ ಹೆಲ್ಪ್ ಆಗ್ತೈತಿ, ಟು ಅಕೌಂಟೆಂಟಿಗೆ ಹೆಲ್ಪ್ ಆಗ್ತದೆ. ಎಸ್, ದೇ ಆರ್ ಎನ್ ನಂಬರ್ ಆಫ್ ಪರ್ಸನ್ಸ್ ಆರ್ ಎಸ್ ಎನ್ ನಂಬರ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಹೂ ಆರ್ ಇನ್ ನೀಡ್ ಆಫ್ ದಿಸ್ ಕೈಂಡ್ ಆಫ್ information by which? By preparation of financial statement. And that financial statement should be very material in nature, because that information, whatever the accountant has been given, it is dependable by whom? By the user. They are dependent on this information. ಇಲ್ಲಿ ಏನಾಗ್ತದೆ, ಇಲ್ಲ ಏನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಹಾಕಿರ್ತೀವಿ, ಆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಒಂದು ಇನ್ಫಾರ್ಮೇಷನ್ ರೂಪದಲ್ಲಿ ಬರ್ತದೆ. ಆ ಇನ್ಫಾರ್ಮೇಷನ್ ಮತ್ತು ನಮಗೆ ಆ ಯಾರು ಯೂಸರ್ ಸಿಗದಾರ ಅವ್ರಿಗೆ ಹೆಲ್ಪ್ ಆಗ್ತದೆ. ಏನಾಗಿದೆ ಆರ್ಗನೈಸೇಷನ್ ಫೈನಾನ್ಷಿಯಲ್ ಪೊಸಿಷನ್, ಏನಾಗಿದೆ ವರ್ಕಿಂಗ್ ಹೆಂಗೆ ನಡೆದದ, ಏನಾಗಿದೆ ಪ್ರಾಫಿಟ್, ಏನಾಗಿದೆ ಲಾಸ್, ಇದನ್ನೆಲ್ಲ ಅನಲೈಸ್ ಮಾಡಲಿಕ್ಕೆ ಆ ಇನ್ಫಾರ್ಮೇಷನ್ ಹೆಲ್ಪ್ ಆಗ್ತದೆ. ಸೊ ಹಾಗಿದ್ರೆ ಆ ಇನ್ಫಾರ್ಮೇಷನ್ ಹೆಂಗಿರ್ಬೇಕು? ಹೌ ದ ಇನ್ಫಾರ್ಮೇಷನ್ ಶುಡ್ ಬಿ? ದ್ಯಾಟ್ ಇನ್ಫಾರ್ಮೇಷನ್ ಶುಡ್ ಬಿ ಮೆಟೀರಿಯಲ್ ಇನ್ ನೇಚರ್. ಅಂದರೆ ಏನೋ ನಾವು books of accounts ಒಳಗೆ ರೆಕಾರ್ಡ್ ಮಾಡ್ತಿರ್ತೀವಿ, ವಾಟ್ ಆ್ಯಂಡ್ ಆಲ್ ದ ಥಿಂಗ್ಸ್ ಹ್ಯಾಸ್ ಬೀನ್ ರೆಕಾರ್ಡೆಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ ಶುಡ್ ಬಿ ಮೆಟೀರಿಯಲ್ ಇನ್ ನೇಚರ್. ದಟ್ ಈಸ್ ಇಟ್ ಶುಡ್ ಬಿ ಟ್ರೂ ಆ್ಯಂಡ್ ಫ್ಯಾಕ್ಟ್. ಫ್ಯಾಕ್ಟ್ ಮತ್ತು ಟ್ರೂ ಇರಬೇಕು, ಬಿಕಾಸ್ ದಿಸ್ ಇನ್ಫಾರ್ಮೇಷನ್ ಈಸ್ ಡಿಪೆಂಡೆಡ್ ಬೈ ದ ಯೂಸರ್ಸ್ ಆಲ್ಸೋ. ಎಸ್, ಯೂಸರ್ಸು ಇದನ್ನು ಹೆಲ್ಪ್ ಆಗಿರ್ತದೆ. ಸೊ ಹೀಗಾಗಿ ಮೆಟೀರಿಯಲ್ ಇನ್ ನೇಚರ್ ಇರಬೇಕು. ಅಂದರೆ ಯಾವ ಟೈಪ್ ಇರಬೇಕಂತಂದ್ರೆ ಬಿಲೀವ್ ಆಗಿರಬೇಕು. ಅದೇನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅದನ್ನು ಅದು ಟ್ರೂ ಅದಪ್ಪ, ಇಲ್ಲೇನು ಮೋಸ ಮಾಡಿಲ್ಲ, ದೇರ್ ಇಸ್ ನೋ ಚೀಟಿಂಗ್ ಆನ್ ದಿಸ್ preparation of financial statement on this information, so it should be a true. Here take an example, that is spending spending extra on that particular machine, you know, machine or else one tater ಅಂತ ತಿಳ್ಕೊಂಡು. Take an example of an tater. Yes, tater ಇರ್ತದೆ ಆಲ್ರೆಡಿ, ಅದಕ್ಕೆ ನಾವು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತೀವಿ, ಮತ್ತೇನೋ ಒಂದು ಕ್ರಿಯೇಟ್ ಮಾಡ್ತೀವಿ, ಒಂದೇನೋ ಹೊಸ ಡೆವಲಪ್ ಮಾಡಿರ್ತೀವಿ, ಇನ್ನೋವೇಷನ್ ಮಾಡಿರ್ತೀವಿ ಟೇಟರಿಗೆ. ಸೊ ಅದ್ರ ಸಂಬಂಧ ನಾವು ಒಂದಿಷ್ಟು ಅಮೌಂಟನ್ನು ಸ್ಪೆಂಡ್ ಮಾಡೋದು. ಸೊ ಅಮೌಂಟ್ ಸ್ಪೆಂಡ್ ಮಾಡಿದ್ಮೇಲೆ ಅದು ಕರೆಕ್ಟ್ ಅಲ್ಲ, ಅಂದರೆ ಏನು ನಾವು ಎಕ್ಸ್ಪೆನ್ಸಸ್ ಖರ್ಚು ಮಾಡಿರ್ತೀವಿ ಅದು ಮುಂದೆ ನಮಗೆ ಯೂಸ್ ಆಗುತ್ತೆ. ಟೀಚರಿಗೆ ಏನು ಖರ್ಚು ಮಾಡಿದ್ದು ಇನ್ನೂ ಇಂಪ್ರೂವ್ಮೆಂಟ್ ಆಗಲಿ ಅನ್ನೋದಕ್ಕೆ ಮಾಡಿರ್ತೀವಿ. ಸೊ ದಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಫ್ಯೂಚರ್ ಆಲ್ಸೋ. ಸೊ ದಟ್ ಈಸ್ ಎ ಇಫೆಕ್ಟಿವ್. ಅದನ್ನು ನಾವು ಏನು ಬರೀತೀವಿ, ಆ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಒಳಗೆ ನಾವು ಅದನ್ನು ರೆಕಾರ್ಡ್ ಮಾಡ್ತೀವಿ. ಅದು ಬುಕ್ಸ್ ಆಫ್ ಅಕೌಂಟ್ಸ್ ಒಳಗೆ ವಿಲ್ ರೆಕಾರ್ಡ್ ಆ್ಯಂಡ್ ಇಟ್ ಈಸ್ ಎ ಟ್ರೂ ಫ್ಯಾಕ್ಟ್. ಅದು ಹಂಗಂತ ತಿಳ್ಕೊಂಡು ನಾವು ಎಲ್ಲರೂ ರೆಕಾರ್ಡ್ ಮಾಡಲಿ ಬರೋಂಗಿಲ್ಲ. ವಿಚ್ ಆರ್ ಮೆಟೀರಿಯಲ್ ಇನ್ ನೇಚರ್, ವಿಚ್ ಆರ್ ಇಂಪಾರ್ಟೆಂಟ್, ವಿಚ್ ಆರ್ ಟ್ರೂ, ದ್ಯಾಟ್ ಶುಡ್ ಬಿ ರೆಕಾರ್ಡೆಡ್ ಇನ್ ಬುಕ್ಸ್ ಆಫ್ ಅಕೌಂಟ್. ನಾಟ್ other things are there which shouldn't be recorded. Which are those? Like purchase of eraser, pencil, rubber, scale. These things we won't record in books of account because these are of small amount. As compared, ಈ ಥಿಯೇಟರಿಗೆ ರಿಪೇರ್ ಮಾಡ್ಲಿಕ್ಕೆ ಅಥವಾ ಏನೋ ಒಂದು ಡೆವಲಪ್ ಮಾಡ್ಲಿಕ್ಕೆ ಎಷ್ಟೋ ಹೆವಿ ಅಮೌಂಟನ್ನು ಖರ್ಚು ಮಾಡಿರ್ತೀವಿ. ಅದನ್ನು ಇಂಥದ್ದೆಲ್ಲ ಇರೇಸರ್ ರಬ್ಬರ್ ಈಗ ನಾವು ತೊಗೊಂಡು ಬರ್ದು ಅಸೆಟ್ಸ್ ಅಂತೇಳಿ ಬರೆದ್ಬಿಟ್ರೆ
whether it will be a correct financial statement. ಸೊ ಇಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದರೆ ಯಾವ್ದು ಮೆಟೀರಿಯಲ್ ಅದು, ಯಾವ್ದು ಇಂಪಾರ್ಟೆಂಟ್ ಅದು, ಯಾವ್ದು ಹೆವಿ ಅದು ಅಂಥವೆಲ್ಲ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಒಳಗೆ ರೆಕಾರ್ಡ್ ಮಾಡ್ತೀವಿ ಅಥವಾ ಬುಕ್ಸ್ ಆಫ್ ಅಕೌಂಟ್ಸ್ ಒಳಗೆ. ಇವೇನು ಸಣ್ಣ ಪುಟ್ಟ ದಟ್ ಈಸ್ ಅನ್ ಇರೇಸರ್, ರಬ್ಬರ್, ಪೆನ್ಸಿಲ್, ವಿ ವೋಂಟ್ ರೆಕಾರ್ಡ್ ದೀಸ್ ಕೈಂಡ್ ಆಫ್ ಥಿಂಗ್ಸ್ ಇನ್ ಆನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಬಟ್ ಫಾರ್ ದ್ಯಾಟ್ ದೇರ್ ಈಸ್ ಆನ್ ನದರ್ ಬುಕ್ಸ್ ಆಫ್ ಅಕೌಂಟ್ಸ್. ಸೊ ಅದ್ರೊಳಗೆ ನಾವು ಸ್ಮಾಲ್ ಪಿಟಿ ಥಿಂಗ್ಸ್ ಇರ್ತಾವೆ ಅವನ್ನೆಲ್ಲ ಬೇರೆದ್ರೊಳಗೆ ಹಾಕ್ತೀವಿ. ಸೊ ಹೆವಿ ಏನಿರ್ತದೆ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಒಳಗೆ ಹಾಕ್ತೀವಿ ವಿಚ್ ಆರ್ ಮೆಟೀರಿಯಲ್ ನೇಚರ್. ಸೊ ನೆಕ್ಸ್ಟ್ we'll move the next concept, that is objectivity concept. So next we'll move that is objectivity concept. So what is this objectivity concept? Here what and all transactions will be recorded, that is accounting transactions should be recorded, no doubt. That accounting transactions which are recorded should be in objective manner, that is free from bias. So I am explaining here, what was the word free from bias. Yes, free from bias, errors. Yes, so ಈ ಕಾನ್ಸೆಪ್ಟ್ ಏನು ಹೇಳ್ತದೆ ಇಲ್ಲಿ, ನಾವು ಏನು ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಸ್ ಅನ್ನು ರೆಕಾರ್ಡ್ ಮಾಡ್ತೀವಿ ಅವು ಹೆಂಗಿರ್ಬೇಕಾ ಆಬ್ಜೆಕ್ಟಿವ್ ಮ್ಯಾನರ್ ಒಳಗಿದೆ, ಅಂದರೆ ಎರರ್ಸ್ ಇರಬಾರ್ದು, ಫ್ರೀ ಫ್ರಮ್ ಬಯಾಸ್ ಇರಬೇಕಾ, ಏನೋ ಬರೆದ್ರು ಸ್ಕ್ರಾಚಸ್ ಇರಬಾರ್ದು. ಎಸ್ ದೆನ್ ಕ್ಲಿಯರ್ ಆಗಿದೆ, ಯಾಕಂತಂದ್ರೆ ದಿಸ್ ಇನ್ಫಾರ್ಮೇಷನ್ ವಿಲ್ ಬಿ should make available for the users as well. Yes, so the information is provided, it's very important for the outsiders as well as internal users, insiders also. For that here the whatever the book recorded, whatever the accounting transactions has been recorded in the books of account should be clear and true. Yes, and not only that, what this objectivity concept explains is what and all the transactions has been recorded in the books of account, with that we should attach, that is we ಏನು attach ಮಾಡಬೇಕು ನಾವು the proof what and all the transaction has been recorded. For example, we have purchased and chain, that is 10 chairs we have purchased and per chair price is 1000 rupees. So 10 chairs price is of 10,000. When we purchase that 10 chairs for an organization, we should attach a document, that is a proof, documental proof. You remember that is in the basic terms of accounting I had told you about that whatever we record that should be recorded with the help of documentation, that is an voucher. Now accounting language naga we call it as voucher, receipts, yes, cash memo, these things. So what I mean to tell here is what and all things we have been purchased, ನಾವು ಏನು ಗೂಡ್ಸ್ ಅನ್ನು ಪರ್ಚೇಸ್ ಮಾಡಿರ್ತೀವಿ ಆರ್ಗನೈಸೇಷನ್ ಸಂಬಂಧ, ದಟ್ ಈಸ್ ಆನ್ ಚೇರ್, ಅದ್ರ ಜೊತೆಗೆ ನಾವು ಏನು ಅಟ್ಯಾಚ್ ಮಾಡಿರಬೇಕು ದ ಡಾಕ್ಯುಮೆಂಟೇಷನಲ್ ಪ್ರೂಫ್, ವೆದರ್ ಇಟ್ ಮೇ ಬಿ ಆನ್ ರೆಸಿಪ್ಟ್ ಆರ್ ವೆದರ್ ಇಟ್ ಮೇ ಬಿ ಆನ್ ಬಿಲ್. ಆ ಬಿಲ್ಲನ್ನು ನಾವು ಅಟ್ಯಾಚ್ ಮಾಡಿ ಈಚ್ ಟ್ರಾನ್ಸಾಕ್ಷನ್ಸನ್ನು ಬರೀಬೇಕು. ಬಿಲ್ ಇಲ್ಲ ಬರೀ ನಾವು ಟ್ರಾನ್ಸಾಕ್ಷನ್ಸನ್ನು ರೆಕಾರ್ಡ್ ಮಾಡಿದರೆ ದ್ಯಾಟ್ ವೋಂಟ್ ಬಿ ಆನ್ ಪ್ರಾಪರ್ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್. ಸೊ ವಾಟ್ ಎವರ್ ದ ಟ್ರಾನ್ಸಾಕ್ಷನ್ಸ್ ಆರ್ ದೇ ಇಟ್ ಶುಡ್ ಬಿ ಆಫ್ ಸರ್ಟನ್ ಡಾಕ್ಯುಮೆಂಟೇಷನ್, ಒಂದಿಷ್ಟು ಡಾಕ್ಯುಮೆಂಟ್ಸ್ ಅದ್ರ ಜೊತೆಗೆ ಇರಲೇಬೇಕು. ಬಿಕಾಸ್ ವೆನ್ ಆ್ಯನ್ ಆಡಿಟರ್, ಎಸ್ ಆಡಿಟರ್ ಅಥವಾ ಲೆಕ್ಕ ಪರಿಶೋಧಕರು ಎಂಟರ್ ಆಗ್ತಾರೆ, ಅವಾಗ ಅವ್ರು ಈಚ್ ಆ್ಯಂಡ್ ಎವ್ರಿ ಟ್ರಾನ್ಸಾಕ್ಷನ್ ಚೆಕ್ ಮಾಡಕ್ಕೆ ಬಂದಿರ್ತಾರೆ. ಹೂ ಆರ್ ದ ಆಡಿಟರ್ಸ್? ದೇ ವೆರಿಫೈ ದ ಬುಕ್ಸ್ ಆಫ್ ಅಕೌಂಟ್ಸ್. ಅಲ್ಲೇ ಅವರು ಪರಿಶೀಲಿಸ್ಲಿಕ್ಕೆ ಬರ್ತಾರೆ ಆ ಬುಕ್ಸ್ ಆಫ್ ಅಕೌಂಟ್ಸ್ ಒಳಗೆ ಏನು ಟ್ರಾನ್ಸಾಕ್ಷನ್ಸ್ ನೀವು ರೆಕಾರ್ಡ್ ಮಾಡಿರಿ, ವೆದರ್ ಇಟ್ಸ್ ಅ ಫ್ಯಾಕ್ಟ್ ಆರ್ ನಾಟ್. ಸೊ ಹೀಗಾಗಿ ಇಲ್ಲಿ ಆ ಒಂದು ಅಕೌಂಟೆಂಟ್ ಶುಡ್ ಬಿ ವೆರಿ ಕೇರ್ಫುಲ್ when he record the transactions. With that he should attach those documents as well. ಆ ಡಾಕ್ಯುಮೆಂಟ್ಸ್ ಏನಾಗ್ತದೆ ಒಂದು ಪ್ರೂಫ್ ಆಗ್ತದೆ. ಎಸ್, ಆಮೇಲೆ ಏನೋ ಒಂದು ರೆಕಾರ್ಡ್ ಮಾಡೋದಿರಲಿ, ಬರೀ ನಾವು ಕ್ಯಾಶಿಂದಷ್ಟೇ ನಾವು ರೆಸಿಪ್ಟ್ಸ್ ಅಷ್ಟೇ ಅಲ್ಲ, ಎಲ್ಲೋ ಗುಡ್ಸನ್ನು ಡೆಲಿವರ್ ಮಾಡೋದಿರಲಿ ಅಂಥದ್ದು ಚಲನನ್ನು ಇಟ್ಕೊಂಡಿರಬೇಕು. ದೆನ್ ಓನ್ಲಿ ಇಟ್ ವಿಲ್ ಬಿ ಆನ್ ಪ್ರಾಪರ್ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್. ಸೊ ದಿಸ್ ಈಸ್ ಅಬೌಟ್ ಆನ್ ಆಬ್ಜೆಕ್ಟಿವಿಟಿ ಕಾನ್ಸೆಪ್ಟ್. ಸೊ ಹಿಯರ್ we have completed which and all the concepts should be there before recording a transactions. So ಇಲ್ಲಿ ನಾವು ಏನೋ ರೆಕಾರ್ಡ್ ಮಾಡ್ಲಿಕ್ಕತ್ತೀವಿ ಅಂತಂದ್ರೆ ಟ್ರಾನ್ಸಾಕ್ಷನ್ಸ್, ಅಲ್ಲೇ ಒಂದಿಷ್ಟು ಕಾನ್ಸೆಪ್ಟ್ಸ್ ಪ್ರಿನ್ಸಿಪಲ್ಸನ್ನು ನಾವು ಅರ್ಥ ಮಾಡ್ಕೊಂಡಿರ್ಬೇಕು. ಕಾನ್ಸೆಪ್ಟ್ಸ್ ಪ್ರಿನ್ಸಿಪಲ್ ಅರ್ಥ ಮಾಡಿದ್ಮೇಲೆ ನಾವು ಟ್ರಾನ್ಸಾಕ್ಷನ್ಸ್ ಮಾಡ್ಲಿಕ್ಕೆ ನಮ್ಗೆ ಹೆಲ್ಪ್ ಆಗ್ತದೆ. ಸೊ ಒನ್ಸ್ ಅಗೇನ್ ವಿಲ್ ರಿಪೀಟ್ ಇಟ್. ಎಸ್, ಸೊ what and all the concept we have been studied. Yes, so we'll go one by one. That is, first one is business entity concept. Yes, the business is different, the owner is different, that we have studied. Then next we have studied about money measurement concept. ಏನೈತದ್ರಿ ಕಾನ್ಸೆಪ್ಟ್?
ಏನೋ ನಾವು ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಮಾಡತ್ತೀವಿ, ಇಟ್ ಶುಡ್ ಬಿ ಆಫ್ ಇನ್ ಮನಿ ಟರ್ಮ್ಸ್. ನೆಕ್ಸ್ಟ್ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್, ಇಟ್ ಶುಡ್ ಬಿ ಆಫ್ ಲಾಂಗ್ ಟರ್ಮ್. ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್, it should cover of 12 months, that is financial year begins with April and ends in March 31st of next year. Then we have discussed with the concept that is cost concept, what and all the transactions should be recorded. Yes, that should be in the purchase price. Yes, or not in a market value. ನಾವು ಏನು ಪರ್ಚೇಸ್ ಪ್ರೈಸ್ ತೊಗೊಂಡಿರ್ತೀವಿ ಆ ಪ್ರೈಸನ್ನು ನಾವು ಬುಕ್ಸ್ ಆಫ್ ಅಕೌಂಟ್ಸ್ ಒಳಗೆ ರೆಕಾರ್ಡ್ ಮಾಡಬೇಕು. ಆ್ಯಂಡ್ ವಿ ಡಿಸ್ಕಸ್ಡ್ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್, that is giving of benefit and receiving of benefit. For that we need to prepare in two accounts, it's a twofold effect. Idu now kaltvi. Then revenue recognition concept. Yes, revenue heng generate ಆಗ್ತದ, ನಮ್ದು ರೆವೆನ್ಯೂ ಜಾಸ್ತಿ ಇರಬೇಕಾ, ಎಕ್ಸ್ಪೆನ್ಸಸ್ ಕಡಿಮೆ ಇರಬೇಕು. ಸೊ ಅವಾಗ ನಾವು ರೆವೆನ್ಯೂ ರೆಕಗ್ನೈಸ್ ಮಾಡ್ತೀವಿ. ಅವ್ರ ಗುಡ್ಸನ್ನು ಸೆಲ್ ಮಾಡಿದ್ಮೇಲೆ ನಮ್ಗೇನು ಅಮೌಂಟ್ ಬರ್ತದೆ, ಅವಾಗ ನಾವು ರೆವೆನ್ಯೂನ ಬಂದದ ರೆಕಗ್ನೈಸ್ ಮಾಡ್ಕೋತೀವಿ, ನಾಕಿ ನಮಗೆ ಪೇಮೆಂಟ್ ಆದಾಗ. ಸೊ ದ್ಯಾಟ್ ವಿ ಡಿಸ್ಕಸ್. ದೆನ್ ಮ್ಯಾಚಿಂಗ್ ಕಾನ್ಸೆಪ್ಟ್, ನಮ್ಮ ರೆವೆನ್ಯೂ ಮತ್ತು ಎಕ್ಸ್ಪೆನ್ಸಸ್ ಮ್ಯಾಚ್ ಆಗಿರ್ಬೇಕು, ಅಂದಾಗ ನಮಗೆ ಪ್ರಾಫಿಟ್ ಆಗಿದೋ ಲಾಸ್ ಆಗಿದೋ ಗೊತ್ತಾಗ್ತದೆ. ದೆನ್ ವಿ ಡಿಸ್ಕಸ್ಡ್ ಅಬೌಟ್ ಫುಲ್ ಡಿಸ್ಕ್ಲೋಸರ್. ಏನೋ ಇನ್ಫಾರ್ಮೇಷನ್ ಇರಲಿ, ಆ ಇನ್ಫಾರ್ಮೇಷನ್ should make available for the users. Yes, then right now we discussed with the consistency concept. Yes, ಅಂದ್ರೆ ಪಾಲಿಸೀಸ್ ಪ್ರಿನ್ಸಿಪಲ್ಸ್ ಏನಿರ್ತಾವೆ, ಮೆಥಡ್ಸ್ ಏನಿರ್ತಾವೆ, ಶುಡಂಟ್ ಬಿ ಚೇಂಜ್, ಇಟ್ ಶುಡ್ ಬಿ ಅನ್ಚೇಂಜ್ಡ್. ಒಂದ್ಸತ ಆ ಮೆಥಡನ್ನು ಯೂಸ್ ಮಾಡ್ಲಿಕ್ಕತ್ತೀವಿ ಅಂದರೆ ಇಯರ್ಸ್ ಟುಗೆದರ್ ಆ ಮೆಥಡ್ನ ಅಪ್ಲೈ ಮಾಡ್ಕೊತ ಇರ್ಬೇಕು. ದೆನ್ ವಿ ಡಿಸ್ಕಸ್ಡ್ ಅಬೌಟ್ ಕನ್ಸರ್ವೇಟಿಸಮ್ ಕಾನ್ಸೆಪ್ಟ್, ದಟ್ ಈಸ್ ಪ್ಲೇಯಿಂಗ್ ಸೇಫ್ ಆಗಿ ಪ್ಲೇ ಮಾಡಬೇಕಾ, ಎಕ್ಸಾಂಪಲ್ ಕೊಟ್ಟಿದ್ದೀನಿ. ದೆನ್ ವಿ ಡಿಸ್ಕಸ್ ಅಬೌಟ್ ಮೆಟೀರಿಯಾಲಿಟಿ ಕಾನ್ಸೆಪ್ಟ್, ಏನೋ ನಾವು ಅಕೌಂಟ್ಸನ್ನು ರೆಕಾರ್ಡ್ ಮಾಡ್ತಿರ್ತೀವಿ, ಅವು ಟ್ರೂ ಮತ್ತು ಫ್ಯಾಕ್ಟ್ ಒಳಗಿರಬೇಕು. ಎಸ್, ದೆನ್ ಆಬ್ಜೆಕ್ಟಿವಿಟಿ ಕಾನ್ಸೆಪ್ಟ್, ದಟ್ ಈಸ್ ಆಬ್ಜೆಕ್ಟಿವಿಟಿ ಅಂತಂದ್ರೆ ನಾವೇನು ಟ್ರಾನ್ಸಾಕ್ಷನ್ಸನ್ನು ರೆಕಾರ್ಡ್ ಮಾಡತ್ತೀವಿ ಅದು ಹೆಂಗಿರಬೇಕು, ವಿತ್ ದ್ಯಾಟ್ ಡಾಕ್ಯುಮೆಂಟ್ಸ್ ಆರಲ್ಸ್ ವೋಚರ್, ರೆಸಿಪ್ಟ್ಸ್, ಬಿಲ್ಸ್ ಇವನ್ನೆಲ್ಲ ಅಟ್ಯಾಚ್ ಮಾಡಿ ಆ ಟ್ರಾನ್ಸಾಕ್ಷನ್ಸನ್ನು ರೆಕಾರ್ಡ್ ಮಾಡಿರ್ಬೇಕು. ಯಾಕಂದ್ರೆ ನಾಳೆ ಆಡಿಟರ್ಸ್ ಬಂತಂದ್ರೆ ಅಲ್ಲಿ ಅಕೌಂಟೆಂಟಿಗೆ ತೊಂದರೆ ಆಗಬೇಡಿ, ಎಲ್ಲನೂ ವಿತ್ ಪ್ರೂಫ್ ಹಿ ಶುಡ್ ಕೀಪ್ ಇನ್ ಫ್ರಂಟ್ ಆಫ್ ದಟ್ auditor. So this is about the basic accounting concepts. And next we'll move, that is system of accounting. So what is the system of accounting? Yes, so next we'll move, that is system of accounting. We need to record our transactions, right? For that we have a system of accounting. Yes, so while in system of recording transactions in the books of account generally classified into two systems, that is double entry system and another one is single entry system. First one is double entry system and second one is single entry system. Yes, so here in the system of recording the transactions in the books of accounts there are two systems, double entry system, another one is single entry system. So what is this double entry system? This double entry system consists of ಡ್ಯುಯಲ್ ಆಸ್ಪೆಕ್ಟ್ ಪ್ರಿನ್ಸಿಪಲ್. ಈ ಡಬಲ್ ಎಂಟ್ರಿ ಸಿಸ್ಟಮ್ ಏನದಲ್ಲ, ಯಾವ ಪ್ರಿನ್ಸಿಪಲ್ ಅನ್ನು ಆಪ್ಟ್ ಮಾಡ್ಕೋದಂದ್ರೆ ಡ್ಯುಯಲ್ ಆಸ್ಪೆಕ್ಟ್ ಪ್ರಿನ್ಸಿಪಲ್. ನಾ ಕಾನ್ಸೆಪ್ಟ್ಸ್ನ ಹೇಳ್ಕೊಂಡು ಬಂದೇನೆ. ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಏನು ಹೇಳ್ತದೆ, ಇಲ್ಲೇ ಟೂ ಫೋಲ್ಡ್ ಇಫೆಕ್ಟ್ ಇರ್ತದೆ. ದ ನೇಮ್ ಓನ್ಲಿ ಟೆಲ್ಸ್ ಡಬಲ್ ಎಂಟ್ರಿ ಅಂದರೆ ಎರಡು ಸತ ಎಂಟ್ರಿ ಮಾಡೋದು. ಯಾವ ಎರಡು ಸತ ಎಂಟ್ರಿ ಅಂತಂದ್ರೆ ಯಾವ ಕಾನ್ಸೆಪ್ಟನ್ನು ನೀವು ಫಾಲೋ ಮಾಡ್ತದೆ, ಯಾವ ಕಾನ್ಸೆಪ್ಟ್ और इस या प्रिंसिपल फॉलो ಮಾಡ್ತಂದ್ರೆ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್. ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಏನು ಹೇಳ್ತದೆ, ಏನೋ ನಾವು ರೆಕಾರ್ಡಿಂಗ್ ಮಾಡಕಂದ್ರೆ ಅಲ್ಲಿ ಎರಡು ರೆಕಾರ್ಡಿಂಗ್ ಇರ್ತದೆ. ಅಂದ್ರೆ ಹೆಂಗಂದ್ರೆ ರಿಸೀವಿಂಗ್ ಆಫ್ ಬೆನಿಫಿಟ್ ಆ್ಯಂಡ್ ಗಿವಿಂಗ್ ಆಫ್ ಬೆನಿಫಿಟ್. ಏನೋ ಗಿವ್ ಮಾಡೋದು, ಅದ್ರ ಬದಲಾಗಿ ಏನಾದರೂ ಒಂದು ರಿಸೀವ್ ಮಾಡೋದು, ಇದಂದ್ರೆ ಟ್ರಾನ್ಸಾಕ್ಷನ್ಸ್ ಒಳಗೆ ನಡೀತದೆ. ಅದೇನು ಟ್ರಾನ್ಸಾಕ್ಷನ್ ಗಿವಿಂಗ್ ಆ್ಯಂಡ್ ರಿಸೀವಿಂಗ್ ಆಗಿರ್ತದೆ, ದ್ಯಾಟ್ ಶುಡ್ ಬಿ ರೆಕಾರ್ಡೆಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್. ದಟ್ ಈಸ್ ಟೂ ಫೋಲ್ಡ್ ಇಫೆಕ್ಟ್ ಆಗ್ತದೆ. One effect is giving and another one effect is of receiving. For that, while recording the book in the books of accounts, we need to prepare two or more accounts. ಇಲ್ಲ ಏನು ಮಾಡಿರ್ಬೇಕಾ, ಎರಡು ಅಥವಾ ಮೂರು ಅಕೌಂಟ್ಸನ್ನು ಪ್ರಿಪೇರ್ ಮಾಡಬೇಕು. ಸೊ ಫಾರ್ ದ್ಯಾಟ್ ಏನು ನಾನು ಹೇಳಿದೆಲ್ಲ ಟೂ ಅಕೌಂಟ್ಸನ್ನು ಇಲ್ಲ ಅದು ಒಂದು ಟ್ರಾನ್ಸಾಕ್ಷನ್ಸ್ ಏನಾಗಿ
ಟ್ರಾನ್ಸಾಕ್ಷನ್ನಾಗ ಎರಡು ಲೇವಾದೇವಿ ಆಗಿರ್ತದೆ, ಗಿವಿಂಗ್ ಆ್ಯಂಡ್ ರಿಸೀವಿಂಗ್. ಸೊ ಇಲ್ಲಿ ಏನಂತ ಹೇಳ್ತಂದ್ರೆ ರಿಸೀವಿಂಗ್ ಆ್ಯಂಡ್ ಗಿವಿಂಗ್ ಏನಾಗಿರ್ತದೆ, ಆ ಎರಡು ಅಕೌಂಟ್ಸ್ ಮೇಂಟೈನ್ ಮಾಡಿರ್ತೀವಿ, ಎರಡು ಅಕೌಂಟ್ಸನ್ನು ಮಾಡಿರ್ತೀವಿ. ಆ ಎರಡು ಅಕೌಂಟ್ಸ್ ನಾವು ಎದ್ರೊಳಗೆ ಹಾಕ್ತೀವಿ, ದಟ್ ಈಸ್ ಇನ್ ದ ಬುಕ್ಸ್ ಆಫ್ ಲೆಡ್ಜರ್ ಒಳಗೆ ಹಾಕ್ತೀವಿ. ಅದು ನೀವು ಥರ್ಡ್ ಚಾಪ್ಟರ್ ಒಳಗೆ ಕಲಿತೀರಿ, ವಾಟ್ ಈಸ್ ಆ್ಯಂಡ್ ಲೆಡ್ಜರ್ ಆ್ಯಂಡ್ ದೋಸ್ ಥಿಂಗ್ಸ್, ಹೆಂಗೆ ಅಕೌಂಟ್ಸನ್ನು ಪ್ರಿಪೇರ್ ಮಾಡ್ಬೇಕಂತ ಹೇಳಿ. ಸೊ ಫಾರ್ ಎವ್ರಿ ಟ್ರಾನ್ಸಾಕ್ಷನ್ಸ್ ಇಲ್ಲಿ ಡೆಬಿಟ್ ಒಂದು ಇರ್ತದೆ, ಕ್ರೆಡಿಟ್ ಒಂದು ಇರ್ತದೆ. ಈ ಡೆಬಿಟ್ ಕ್ರೆಡಿಟ್ ಅಗೇನ್ ಯು ವಿಲ್ ಸ್ಟಡಿ ಇನ್ ಫರ್ದರ್ ಕ್ಲಾಸಸ್, ಬಟ್ ಟಿಲ್ ದೆನ್ ಯು ಜಸ್ಟ್ ಕಮ್ ಟು ನೋ ದಟ್ ಈಸ್ ಡಬಲ್ ಎಂಟ್ರಿ ಸಿಸ್ಟಮ್ ಅಂತಂದ್ರೆ ಇಟ್ಸ್ ಅ ಕಂಪ್ಲೀಟ್ ಸಿಸ್ಟಮ್ ಆಫ್ ರೆಕಾರ್ಡಿಂಗ್. ಆ್ಯಕ್ಚುಲಿ ಈ ಡಬಲ್ ಎಂಟ್ರಿ ಸಿಸ್ಟಮ್ ಏನಿರ್ತದೆ, ಕಂಪ್ಲೀಟ್ ಸಿಸ್ಟಮ್ ಆಫ್ ರೆಕಾರ್ಡಿಂಗ್ ದ ಟ್ರಾನ್ಸಾಕ್ಷನ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ ಆ್ಯಂಡ್ ದ ಸಿಸ್ಟಮ್ ಈಸ್ ಅಕ್ಯೂರೇಟ್. ಈ ಒಂದು ಡಬಲ್ ಎಂಟ್ರಿ ಸಿಸ್ಟಮನ್ನು ಏನು ಫಾಲೋ ಮಾಡ್ತಾರಲ್ಲ, ಇದು ರಿಸಲ್ಟ್ ಏನು ಕೊಡ್ತದೆ, ಅಕ್ಯೂರೇಟ್ ಆಗಿ ಕೊಡ್ತದೆ. ಯಾಕಂದ್ರೆ ಒಂದು ರಿಸೀವಿಂಗ್ ಇರ್ತದೆ, ಒಂದು ಗಿವಿಂಗ್ ಇರ್ತದೆ, ಮತ್ತು ಅದನ್ನ ನಾವೇನು ಮಾಡಿರ್ತೀವಿ, ವಿಲ್ ರೆಕಾರ್ಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್. ಇವ ಕರೆಕ್ಟಾಗಿ ಒಂದಿಷ್ಟು ರಿಲಯಬಲ್ ಅನ್ನು ಕೊಡ್ತದೆ. ಇಲ್ಲಿ ಯಾವುದೇ ರೀತಿಯಲ್ಲಿ ಮಿಸ್ಟೇಕ್ಸ್ ಇರೋದಿಲ್ಲ. ಸೊ ದಟ್ ಈಸ್ ಅಬೌಟ್ ಎ ಡಬಲ್ ಎಂಟ್ರಿ ಸಿಸ್ಟಮ್. ಅಂಡ್ ದೊಡ್ಡ ದೊಡ್ಡ ಆರ್ಗನೈಸೇಷನ್, ಲಾರ್ಜ್ ಬಿಸ್ನೆಸ್ ಏನಿರ್ತಾರಲ್ಲ, ಅವರೆಲ್ಲ ಈ ಟೈಪ್ಸ್ ಡಬಲ್ ಎಂಟ್ರಿ ಸಿಸ್ಟಮನ್ನು ಫಾಲೋ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ವಾಟ್ ಈಸ್ ದ ಸಿಂಗಲ್ ಎಂಟ್ರಿ ಸಿಸ್ಟಮ್. ಸಿಂಗಲ್ ಎಂಟ್ರಿ ಸಿಸ್ಟಮ್ ಈಸ್ ಆ್ಯನ್ ಇನ್ಕಂಪ್ಲೀಟ್ ಸಿಸ್ಟಮ್ ಆಫ್ ರೆಕಾರ್ಡಿಂಗ್ ದ ಟ್ರಾನ್ಸಾಕ್ಷನ್ಸ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್. ನಾವು ಏನದ ಬುಕ್ಸ್ ಆಫ್ ಅಕೌಂಟ್ಸ್ ರೆಕಾರ್ಡ್ ಮಾಡ್ತೀವಿ, ಈ ಟ್ರಾನ್ಸಾಕ್ಷನ್ಸ್ ಏನಿರ್ತದಲ್ಲ ಬರೀ ನಾವು ಒನ್ ಟೈಮ್ ಅಷ್ಟೇ. ಅಂದ್ರೆ ಇಲ್ಲಿ ಹೆಂಗೆ ಟೂ ಫೋಲ್ಡ್ ಇಫೆಕ್ಟ್, ರಿಸೀವಿಂಗ್ ಮತ್ತು ಗಿವಿಂಗ್ ಇರ್ತದೆ, ಇಲ್ಲಿ ಹಾಗೆ ಯಾವುದಾದ್ರೂ ಒಂದು ಇರ್ತದೆ, ರಿಸೀವಿಂಗ್ ಇರ್ತದೆ, ಗಿವಿಂಗ್ ಇರ್ತದೆ. ಹಾಗೆ ಸಪೋಸ್ ಗಿವಿಂಗ್ ಇತ್ತಂದ್ರೆ ರಿಸೀವಿಂಗ್ ಏನು ಮಾಡೋದು ಅದನ್ನು ಮೇಂಟೈನ್ ಮಾಡಬೇಕಲ್ಲ, ಬಟ್ ಈ ಸಿಂಗಲ್ ಎಂಟ್ರಿ ಸಿಸ್ಟಮ್ ಹಂಗೆ ಮಾಡೋದಿಲ್ಲ. ಇದು ಅದಕ್ಕೆ ನಾವು ಏನು ಕರಿತೀವಿ, ಅದಕ್ಕೆ ಇನ್ಕಂಪ್ಲೀಟ್ ಸಿಸ್ಟಮ್ ಆಫ್ ರೆಕಾರ್ಡಿಂಗ್. ಯಾಕಂದ್ರೆ ನೇಮ್ ಓನ್ಲಿ ಸಜೆಸ್ಟ್ ಇಟ್ಸ್ ಆಟ್ ಸಿಂಗಲ್. ಸೊ ಇಲ್ಲಿ ನಾವೇನು ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಮಾಡ್ತೀವಿ, ವಾಟ್ ಎವರ್ ದ ಟ್ರಾನ್ಸಾಕ್ಷನ್ಸ್ ಹ್ಯಾಸ್ ಬೀನ್ ರೆಕಾರ್ಡೆಡ್, ಇಟ್ ವಿಲ್ ರೆಕಾರ್ಡ್ ಓನ್ಲಿ ಒನ್ ಫೋಲ್ಡ್ ಇಫೆಕ್ಟ್. ಇಲ್ಲಿ ಹೆಂಗೆ ಟೂ ಫೋಲ್ಡ್ ಲೇವಾದೇವಿ ಎರಡು ಸೈಡಿಂದಲೂ ಬರೀತಿದ್ವಿ, ನಾವು ರೆಕಾರ್ಡ್ ಮಾಡ್ತಿದ್ವಿ. ಬಟ್ ಈಗ ನಾವು ಬರೀ ಒಂದೇ ಸೈಡಿಂದ ರೆಕಾರ್ಡ್ ಮಾಡ್ತೀವಿ. ಫಾರ್ ದ್ಯಾಟ್ ವಿ ಕಾಲ್ ಇಟ್ ಆಸ್ ಇನ್ಕಂಪ್ಲೀಟ್ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್. ಸೊ ಇಲ್ಲಿ ಯಾವುದೋ ರಿಸಲ್ಟ್ ಇಲ್ಲಿ ಅಕ್ಯುರೇಟ್ ಆಗಿ ಕೊಡೋಂಗಿಲ್ಲ. ಮತ್ತು ಇಲ್ಲಿ ಅವ್ರು ಯಾವ ಬುಕ್ಕನ್ನು ಮೇಂಟೈನ್ ಮಾಡ್ತಾರಂತಂದ್ರೆ ಪರ್ಸ್ನಲ್ ಅಕೌಂಟನ್ನು ಮೇಂಟೈನ್ ಮಾಡ್ತಾರೆ, ಬಿಟ್ಟರೆ ಅವರು ಕ್ಯಾಶ್ ಬುಕ್ಕನ್ನು ಮೇಂಟೈನ್ ಮಾಡ್ತಾರೆ. ಈ ಟೈಪ್ ಸಿಸ್ಟಮ್ ಯಾರಿಗೆ ಹೆಲ್ಪ್ ಆಗ್ತದೆ ಅಂತಂದ್ರೆ ಸ್ಮಾಲ್ ಬಿಸ್ನೆಸಸ್ ಮಾಡ್ತಿರ್ತಾರಲ್ಲ, ಫಾರ್ ದಟ್ ಇಟ್ ಈಸ್ ವೆರಿ ಹೆಲ್ಪ್ಫುಲ್, ನಾಟ್ ಫಾರ್ ದ ಲಾರ್ಜ್ ಕಂಪ್ನಿ. ಇಫ್ ದೇ ವಾಂಟ್ ಟು ಆಫ್ ಫಾರ್ ಎ ಲಾರ್ಜ್ ಕಂಪ್ನಿ, ದೆನ್ ದ double entry system is very helpful for them. So for single entry, as I told you, it's an incomplete recording of transactions. Only one time we will record, naki of two sides. So this is a single entry system. Next we'll move ahead, that is basis of accounting. Next one is basis of accounting. Yes. So what is this basis of accounting? Yes. At the time of recognizing, at the time of getting the amount, or else at the time of revenue recognition, ಇಲ್ಲಿ ನಾವು ಅಕೌಂಟಿಂಗ್ ಅನ್ನು ರೆಕಾರ್ಡ್ ಮಾಡಲಿಕ್ಕೆ ಟೂ ಬೇಸಿಸ್ ಅನ್ನು ಮೇಂಟೈನ್ ಮಾಡ್ತೀವಿ, ಆರ್ ಎಸ್ ಟೂ ಬೇಸಿಸ್ ಅನ್ನು ನೋಡ್ಕೋತೀವಿ. ಯಾವ್ಯಾವ ಬೇಸಿಸ್? ದಟ್ ಈಸ್ ಫಸ್ಟ್ ಒನ್ ಈಸ್ ಕ್ಯಾಶ್ ಬೇಸಿಸ್ and the second one is accrual basis. So while recording the transactions in the books of accounts, right, we need to recognize a revenue also. ಆದಾಯನ ನಾವು ಗುರುತಿಸಬೇಕಾಗ್ತದೆ. So when we recognize a revenue, for that there are two bases how we will recognize a revenue. The organization can opt for cash basis or else accrual basis. So first we will go, that is a cash basis. So how the revenue is recognized? Here under the cash basis, how the entries will be recorded in the books of account is, here when we sell a product, yes, when we sell a revenue, take an example of this. We sell a goods, sell goods on credit. We have sold a goods on credit, that is on January 2015. Yes, immediately we need to record. ಹೌದಾ, ನಾವೇನು ಮಾಡಬೇಕಲ್ಲಿ ಒಂದು ಏನೋ ಒಂದು ಗೂಡ್ಸನ್ನು ಕ್ರೆಡಿಟ್
ನಮಗೆ ಅಮೌಂಟನ್ನು ಪೇ ಮಾಡೋದಿರ್ತದೆ. ಅವ ಇಮಿಡಿಯೇಟ್ಲಿ ನಮಗೆ ಪೇ ಮಾಡ್ದ ಅಂತಂದ್ರೆ ದಟ್ ಈಸ್ ಆನ್ ಕ್ಯಾಶ್ ಬೇಸಿಸ್. ಇಮಿಡಿಯೇಟ್ಲಿ ಇಫ್ ವಿ ಗೆಟ್ ಅನ್ ಅಮೌಂಟ್ ಇಮಿಡಿಯೇಟ್ಲಿ ಕ್ಯಾಶ್ ಬೇಸಿಸ್, ಈಗ ಸಪೋಸ್ ಅವನೇನಾದ್ರು ಕ್ರೆಡಿಟ್ ಬೇಸಿಸ್ ಇಲ್ಲ, ಕ್ಯಾಶ್ ಬೇಸಿಸ್ ಗುಡ್ಸನ್ನು ಸೋಲ್ಡ್ ಮಾಡೀವಿ ಜನವರಿ 2015 ಅವ್ರು ಅವಾಗ ಕೊಟ್ಟ ಕ್ಯಾಶ್ ಬೇಸಿಸ್ ಆಗಿ. ಆರ್ ಎಸ್ ಈ ರೆಕಾರ್ಡಿಂಗ್ ಏನು ಮಾಡ್ಬೋದು ಅಂತಂದ್ರೆ ಸೇಲ್ ಆಫ್ ಗುಡ್ಸ್ ಆನ್ ಕ್ರೆಡಿಟ್. ಗುಡ್ಸನ್ನು ಸೆಲ್ ಮಾಡಿ 2015 ಅಮೌಂಟ್ ಬಂದಿದ್ದು ಏಪ್ರಿಲ್. ಇನ್ ಏಪ್ರಿಲ್ 2015 ನಮ್ಮ ಅಮೌಂಟನ್ನು ಪೇ ಮಾಡಿದ್ದೀವಿ. ಅಮೌಂಟನ್ನು ಪೇ ಮಾಡಿದಾಗ ನಾವು ಯಾವಾಗ ಎಂಟ್ರಿ ಮಾಡ್ಕೋತೀವೋ, ನಾವು ಈ ಡೇಟಿಗೆ ಟ್ರಾನ್ಸಾಕ್ಷನ್ಸನ್ನು ಮಾಡಿ ಅಂತ ಎಂಟ್ರಿ ಮಾಡ್ಕೋತೀವೋ, ಆರ್ ಎಸ್ ಏಪ್ರಿಲ್ ಲೈನ್ಗೆ ನಮಗೆ ದುಡ್ಡು ಸಿಕ್ಕದ ಅಂತ ಎಂಟ್ರಿ ಮಾಡ್ತೀವಿ. ಇಲ್ಲೇ ನೇಮ್ ಓನ್ಲಿ ಸಜೆಸ್ಟ್ ಇಟ್ಸ್ ಆನ್ ಕ್ಯಾಶ್ ಬೇಸಿಸ್. ಸೊ ಇಲ್ಲೇ ನಾವು ಹೆಂಗೆ ಎಂಟ್ರೀಸನ್ನು ರೆಕಾರ್ಡ್ ಮಾಡ್ತೀವಿ ಅಂತಂದ್ರೆ, ಯಾವಾಗ ನಾವು ಗುಡ್ಸನ್ನು ಸೋಲ್ಡ್ ಮಾಡೀವಿ ಆ ಡೇಟನ್ನು ತೊಗೊಳಂಗಿಲ್ಲ, ಬಟ್ ಯಾವಾಗ ನಾವು ಇಲ್ಲೇ ಕ್ಯಾಶ್ ನಮ್ಮ ಅಮೌಂಟನ್ನು ಸಿಕ್ಕದು ಏಪ್ರಿಲಿಗೆ ಸಿಕ್ಕದಂದಮೇಲೆ ನಾವು ಏಪ್ರಿಲ್ ಮಂತ್ಲಿಗೆ ಹೋಗಿ ಅವಾಗ ನಾವು ಟ್ರಾನ್ಸಾಕ್ಷನ್ಸ್ ಮಾಡೇವಿ ನಮ್ಗೆ ಅಮೌಂಟ್ ಸಿಕ್ಕದ ಅಂತೇಳಿ ನಾವು ಬರಿತೀವಿ. ಬಟ್ ಆ್ಯಕ್ಚುಲಿ ದಿಸ್ ಬೇಸಿಸ್ ಇಸ್ ರಾಂಗ್. ನಾವು ಆಲ್ಮೋಸ್ಟ್ ಈ ಬೇಸಿಸನ್ನು ಯಾರಿಲ್ಲ ಆರ್ಗನೈಸೇಷನ್ ಆಪ್ಟ್ ಮಾಡೋಂಗಿಲ್ಲ. ಎಸ್, ಜಸ್ಟ್ ಟು ನೋ ವಿ ಹ್ಯಾವ್ ಟೋಲ್ಡ್ ಯು. ಆ್ಯಂಡ್ ವಿತ್ ರಿಗಾರ್ಡ್ ಟು ಅಪ್ರೂವಲ್ ಬೇಸಿಸ್, ಅಪ್ರೂವಲ್ ಬೇಸಿಸ್ ಏನಾಗ್ತದೆ ಅಂತಂದರೆ ಇಲ್ಲಿ ನಾವು ಯಾವಾಗ ಸೇಲ್ ಮಾಡಿರ್ತೀವಿ, ಎಸ್ ನಾವೇನೋ ಒಂದು ಗುಡ್ಸನ್ನು ಸೋಲ್ಡ್ ಮಾಡಿರ್ತೀವಿ, ಸೋಲ್ಡ್ ಗುಡ್ಸ್ ಆನ್ ಕ್ರೆಡಿಟ್. ಎಸ್, ನಾವು ಅಗೇನ್ ಜನವರಿಗೆ ಸೋಲ್ಡ್ ಮಾಡೀವಿ, ದ ಅಮೌಂಟ್ ಈಸ್ ಕಮಿಂಗ್ ಆನ್ ಏಪ್ರಿಲ್, ದ ಕ್ಯಾಶ್ ಈಸ್ ಪೇಡ್ ಆನ್ ಏಪ್ರಿಲ್. ಬಟ್ ನಾವು ಟ್ರಾನ್ಸಾಕ್ಷನ್ಸ್ ಯಾವಾಗ ಮಾಡ್ತೀವಿ, ನಾವು ಯಾವಾಗ ಗುಡ್ಸನ್ನು ಸೋಲ್ಡ್ ಮಾಡೀವಿ that time we will write that is on January 2015. Take an example, okay? So when we sell a particular goods on credit basis, immediately we will enter a transaction that is sold goods, and definitely that amount is payable by that particular date. I mean immediately ಅದನ್ನು ಪೇ ಮಾಡಲೇಬೇಕು. ಬಟ್ ಅವ ಮೇ ಬಿ ಏಪ್ರಿಲ್ ಒಳಗೆ ಅದನ್ನು ತುಂಬೋದು, ಯಾವಾಗ ತುಂಬೋದು, ಬಟ್ ಹೀ ಇಸ್ ಲ್ಯಾಬ್, ಅವ ಲ್ಯಾಬ್ ಇದ್ದೇ ಬಿಡ್ತಾನೆ, ಪೇ ಮಾಡಲೇಬೇಕನ್ನೋ ನಮ್ಮ ಕಡೆ ಇದ್ದೇ ಇರ್ತದೆ. ಸೊ ಹೀಗಾಗಿ ನಾವು ಏನು ಮಾಡ್ತೀವಿ, ಇಮಿಡಿಯೇಟ್ಲಿ ನಾವು ಗುಡ್ಸ್ ಯಾವಾಗ ಸೋಲ್ಡ್ ಮಾಡ್ತೀವಿ ಆ ಡೇಟ್ ಹಾಕಿ ನಾವು ಅದನ್ನು ಬರೀತೀವಿ. ದ್ಯಾಟ್ ಈಸ್ ಅ ಅಕ್ರೂವಲ್ ಬೇಸಿಸ್. ಆ್ಯಂಡ್ ವಿತ್ ರಿಗಾರ್ಡ್ಸ್ ಟು ಕ್ಯಾಶ್ ಬೇಸಿಸ್, ನಾವು ಯಾವಾಗ ಕ್ಯಾಶನ್ನು ರಿಸೀವ್ ಮಾಡೀವಿ ಆ ಡೇಟಿಗೆ ಬರಿತೀವಿ. ಹಾಗಾಗಿ ನಾವು ಯಾವಾಗ ಗುಡ್ಸನ್ನು ಸೋಲ್ಡ್ ಮಾಡೀವಿ, ಸೋಲ್ಡ್ ಮಾಡಿ ಡೇಟಿಗೆ ನಾವು ಎಂಟ್ರ್ ಮಾಡೋಂಗಿಲ್ಲ. ಯಾವಾಗ ನಮ್ಗೆ ಕ್ಯಾಶ್ ಸಿಗ್ತದೆ ಅವಾಗ ನಾವು ಎಂಟ್ರ್ ಮಾಡ್ತೀವಲ್ಲ, ಅದಕ್ಕೆ ನಾವು ಕ್ಯಾಶ್ ಬೇಸಿಸ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಅಬೌಟ್ ಅ ಬೇಸಿಸ್ ಆಫ್ ಅಕೌಂಟಿಂಗ್. So in the next class we will move on to the accounting standards. So till then keep watching our videos. Thank you.